ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಆಕ್ಚುಲ್ ಆಗಿ ಕೃಷಿ ಮೇಳತೆ ಒಂದ್ 2-3 ವಿಡಿಯೋಸ್ ಎಲ್ಲ ಹಾಕಿದೆ ಅಲ್ವಾ, ಬೇರೆ ಬೇರೆ ಕೃಷಿಗಳ ಬಗ್ಗೆ ನೋಡೋದಕ್ಕಿದೆ. ಅದ್ರ ಜೊತೆಯಲ್ಲಿ ಪ್ಲಾಂಟ್ಸ್, ಯಾಕಂದ್ರೆ ನನ್ಗೆ ಇಷ್ಟ ಫೇವ್ರೇಟ್ ಪ್ಲಾಂಟ್ಸ್. ನನ್ ಗಂಡ 3 ಒಯ್ದಿರ್ತಾರೆ ಗಿಡ ಹುಚ್ಚಿ ಅಂತ ಹೇಳಿ. ಸೊ ಆತರ ಫ್ಲವರ್ ಪ್ಲಾಂಟ್ಸ್ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ಹೊಸ ಹೊಸ ತರದ್ದು 100% ಆ ಕಡೆ ಹೋಗ್ಲೇಬೇಕಲ್ವಾ. ಸೊ ನಂತರ ತುಂಬಾ ಜನಕ್ಕೆ ಆಸಕ್ತಿ ಇರುತ್ತೆ ಫ್ಲವರ್ ಪ್ಲಾಂಟ್ಸ್ ಎಲ್ಲ ತಗೋಬೇಕು ಅಂತ ಹೇಳಿ. ಸೊ ಅಂತವ್ರಿಗೆ ಒಂದಷ್ಟು ಆಪ್ಷನ್ಸ್ ಗಳು ಏನೇನಿದೆ ತೋರಿಸ್ತೀವಿ ಬನ್ನಿ. ಏನ್ ಕಾಸ್ಟ್ ಇದು? 350. ಎಲ್ಲ ಫ್ಲವರ್ ಇರೋದೇ ಕೊಡ್ತೀರಾ? ಓಕೆ, ಇದೆಲ್ಲ ಏನ್ ಪ್ಲಾನ್? ಓಕೆ, ಸೇಮ್ ಅಲ್ಲ ಬೇರೆ ಅಲ್ಲ? ಓಕೆ ಓಕೆ ಓಕೆ. ಫ್ಲವರ್ ಅಂತ ಇರೋದು ಇದಿಷ್ಟೇನಾ? ಇನ್ನೇನ್ ಅವರೆಕಾಯಿ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅವರೆಕಾಯಿ ಬೆಳೆ, ಮಿಶ್ರ ಬೆಳೆ, ಬರೀ ಅವರೆಕಾಯಿ ಮಾತ್ರ ಬೆಳೆದಿಲ್ಲ ಇಲ್ಲಿ ನೋಡಿ. ಅಲ್ಲಿ ಒಂದ್ ಕಡೆ ಅವರೆಕಾಯಿನ, ಇನ್ನೊಂದ್ ಕಡೆ ತಡ್ನಿಕಾಳು. ನಾವು ನಾವು ತಡ್ನಿಕಾಳು ಅಂತ ಹೇಳ್ತೀವಿ, ಅದಕ್ಕೆ ಅಲಸಂದೆ ಅಂತ ಹೇಳ್ತಾರಲ್ಲ ಅದು. ಸೂರ್ಯಕಾಂತಿ ಎಲ್ಲ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ, ಯಾಕೆ ಬೇಜಾರಾಗ್ಬಿಟ್ಟಿದೆ. ಅದು ಸೂರ್ಯ ಮುಳುಗೋ ಕಡೆ ಆ ಕಡೆಗೆ ಹೋಗ್ಬಿಟ್ಟಿದೆ. ಅಲಸಂಡೆ ಕಾಳು ನೋಡಿ ದೊಡ್ಡ ದೊಡ್ಡದಾಗ್ಬಿಟ್ಟಿದೆ. ಈ ಕಡೆ ಎಲ್ಲ ಇದು ಸ್ವಲ್ಪ ಪರಿಚಯನೇ ಇಲ್ಲ. ಹಳ್ಳಿ ಬೆಳಿತಾರೆ ಆದ್ರೆ ತಿನ್ನೋರೆಲ್ಲ ಕಮ್ಮಿ ಮಗ್ನೆ. ಈ ಕಡೆಯವರೆಲ್ಲ ತಿನ್ನಲ್ಲ, ನಮ್ ಕಡೆ ಎಲ್ಲ ಜಾಸ್ತಿ. ಆದ್ರೆ ವಾಯು ಅದು ಇದು ಅನ್ಕೊಂಡು ತಿನ್ನಲ್ಲ. ಬಟ್ ಆ ಟೈಮಿಗೆ ಸೀಸನ್ ಅಲ್ಲಿ ತಿನ್ಬೇಕು. ನೋಡಿ ಇಲ್ಲಿ ಜೋಳ ಜುಟ್ಟು ಸಮೇತ ಇದೆ ನೋಡಿ. ಜೋಳ ನೋಡಿ, ಮೆಕ್ಕೆಜೋಳ, ಅದೇ ತಿನ್ನೋ ಜೋಳ. ದೊಡ್ಡ ದೊಡ್ಡದು. ಇನ್ನೇನು ಕೆಲವೊಂದೆಲ್ಲ ಇನ್ನೇನ್ ಮುರಿಯೋ ತರ ಆಗ್ಬಿಟ್ಟಿದೆ. ಆ ಸೂರ್ಯಕಾಂತಿ ಇಲ್ಲೇ ಇದೆಯಲ್ಲ, ಸೂರ್ಯಕಾಂತಿ ಈ ಕಡೆ ತಿರ್ಕೊಂಡಿದೆ. ಈಗ ನೋಡಿ ಏನ್ ಸಕ್ಕದಾಗಿದೆ. ಹುರುಳಿ, ಈ ಹುರುಳಿ ಅಂತ ನೆನಪಾದ್ರೆ ಏನ್ ನೆನಪಾಗುತ್ತೆ ಹೇಳಿ? ಹುರುಳಿ ಅಂತ ಹೆಸರು ಕೇಳಿದ ತಕ್ಷಣ ನನ್ ಕೈ ಕಟ್ ಮಾಡ್ಕೊಂಡಿದ್ದು ದೊಡ್ಡದಾಗಿ. ಅದೇನೋ ಕಟ್ ಮಾಡ್ತೀನಿ ಅಂತ ಹೋಗಿ ಮಡ್ಡ ಆಗಿರೋ ಕುಡ್ಲು ಕೊಟ್ರು ಕೈ ಕುಯ್ಕೊಂಡ್ ಬಂದಿದೆ ಚಿಕ್ಕದ್ರಲ್ಲಿ. ಇನ್ನ ಕಾಯಿ ಬಿಟ್ಟಿಲ್ಲ ಅದಿನ್ನು. ಯಾವ್ದು ಚಿಕ್ಕದು? ಸೀಮೆ ಹುಲ್ಲ. ಎಸ್, ನೇಪಿಯರ್ ಹುಲ್ಲು. ಒಳ್ಳೆ ರೋಸಸ್ ನೋಡ್ದಂಗ್ ಕತೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಕಲರ್ 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 ನೋಡ್ತೀವಲ್ವಾ, ಹಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಲರ್ ಆಗಿದೆ. ಫುಲ್ ಸಕ್ಕತ್ತಾಗಿದೆ ಅಲ್ವಾ? ನೋಡಿ ಸೋಯಾ ಅವರೆ ಅಂತೆ. ಇದ್ ನಂಗೆ ಗೊತ್ತಿಲ್ಲ, ಇಲ್ಲೇ ಬಂದ್ ನೋಡ್ತಾ ಇರೋದು. ಬಟ್ ಅದೆಲ್ಲ ತಡ್ನಿಕಾಳು ಅದೇ ತರ ಇದೆ, ಅಲ್ಸಂಡೆ ತರ. ಅದೇನ್ ಪಾಪಸ್ ಕಳ್ಳಿನ? ಇಲ್ಲಿ ನೋಡಿ, ಇಲ್ಲಿ ಇದ್ರಲ್ಲೆಲ್ಲ ಬೊಕ್ಕೆಗಳಲ್ಲೆಲ್ಲ ಯೂಸ್ ಮಾಡೋದು ಅಥವಾ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತೀವಲ್ವಾ, ಆತರ ಒಂದಷ್ಟು ಫ್ಲವರ್ಸ್ ಎಲ್ಲ ಇದೆ. ಚೆಂಡು ಹೂವ ಎಲ್ಲ ಮಿಕ್ಸ್ಡ್. ಯಾವ್ದೋ ಒಂದು ಬೆಳೆ ಬೆಳೆದಿಲ್ಲ ಇಲ್ಲಿ, ಡಿಫ್ರೆಂಟ್ ಆಫ್ ವೆರೈಟೀಸ್. ಅದೆಷ್ಟು ವೆರೈಟೀಸ್ ಇದೆಯೋ ಗೊತ್ತಿಲ್ಲ. ಎಷ್ಟ್ ದೂರ ನೋಡ್ತಾ ಹೋದ್ರು ಸಿಗ್ತಾನೆ ಇದೆ. ಅಲ್ಲೇನೋ ಇದೆ ಅಮ್ಮ, ಹಸುಗಳಿಗೆ ಹಾಕುವಂತದ್ದು ವೆರೈಟಿ. ಫೈನ್. ಇಲ್ಲಿ ನೋಡಿ, ಅಲ್ಲ ಇದು ಏನಕ್ಕಂತ ಅದೇ ನಾ ಹೇಳಿಲ್ವಾ ಪಾಪಸ್ ಕಳಿ. ಏನಕ್ಕೆ? ಯಾರಿಗ್ ಮೇವ್ ಹಾಕ್ತಾರ ಇದನ್ನ? ಹುಚ್ಚೆಳ್ ಚಟ್ನಿ ತಿಂದಿರ್ತೀರ ಅಲ್ವಾ? ಹುಚ್ಚೆಳ್ ಚಟ್ನಿ ಗೊತ್ತಿರತ್ತೆ, ಬಟ್ ಹುಚ್ಚೆಳ್ ಗಿಡ ಹಿಂಗಿರತ್ತೆ. ಎಲ್ಲಿರುತ್ತೆ ಹುಚ್ಚೆಳ್ಳು? ಈಗ ಹೂ ಇದು ಬಿಟ್ಟಾದ್ಮೇಲೆ ಇದಿರತ್ತಾ? ಇಲ್ಲೇನಾದ್ರು ಹುಚ್ಚೆಳ್ಳು ಇರತ್ತಾ? ಎಲ್ಲಿರುತ್ತೆ ಅಂತ ಬರುತ್ತಲ್ಲ ಆತರ. ಇದ್ರಲ್ಲೇ ಇಲ್ಲಿದ್ಯಾ ಕಂದ? ಇದೇ ಹುಚ್ಚೆಳ್ಳು ಆಗದ ಅನ್ಸುತ್ತೆ. ಅದೇನಕ್ಕೆ ಯೂಸ್ ಮಾಡ್ತಾರೆ ಪಾಪಸ್ ಕಳ್ಳಿ? ಮತ್ತಲ್ಲಿ ಅದೇನೋ ಹಾಕಿದಾರೆ, ಮೇವಿನ ಬೆಳೆ ಅಂತೇನೋ ಬೋರ್ಡ್ ಹಾಕಿದ್ದಾರೆ. ಓಕೆ, ಆರೋಗ್ಯ ವೃದ್ಧಿಗೆ ಪೌಷ್ಟಿಕ ಕೈತೋಟ ಅಂತ ಸೇಲ್ ಮಾಡಕ್ ಇಟ್ಟಿರೋದ ಆಂಟಿ ಇದೆಲ್ಲ? ಕೃಷ್ಣ ತುಳಸಿ, ಕಪ್ಪು ತುಳಸಿ. ಆ ಕಡೆ ಹೋಗಿ ನೋಡುದು ಎಷ್ಟೊಂದ್ ವೆರೈಟಿ ಗಿಡಗಳಿದೆ. ಅರಿಶಿನ, ಅವತ್ ಅರಿಶಿನ ಎಲೆಗೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ವಿ. ವೀಳ್ಯದೆಲೆ, ಬಾಸುಮತಿ ಅಂತೆ. ಅಕ್ಕಿ ಕೇಳಿದೀವಿ ಗಿಡ ಅಂದ್ರೆ ಅದೇ ಏನದು ಪಲಾವ್ ಎಲೆ ಅಂತ ಅಮ್ಮ ತಂದ್ ಹಾಕಿರ್ತಲ್ಲ ಅದೇ. ಲವಂಗ ಗಿಡ
ಇದೆಲ್ಲ ಗೊತ್ತಿರೋ ಗಿಡಗಳು. ಹೂಕೋಸ್, ಎಲೆಕೋಸ್, ಮೆಣಸಿನ್ಕಾಯಿ. ಅಯ್ಯೋ ಚಿನ್ನಮ್ಮ, ಇಲ್ಲಿ ನೋಡಿಲ್ಲಿ ಸೋರೆಕಾಯಿ. ಇದು ಹೆಂಗೆ ಬಳ್ಳಿನೇ ಇಲ್ಲ. ಅಯ್ಯೋ ಜುಕ್ಕಿನಿ. ಇವಾಗ ಅದ್ ಯಾವ್ದೋ ಫೇಮಸ್ ಆಗ್ತಿದ್ಯಲ್ಲ, ಸೌತೆಕಾಯಿ ತರ ಚಿಕ್ಕ ಚಿಕ್ಕ ಕಾಯಿ, ಅದು ಕಾಯಿ ಬಿಟ್ಟಿಲ್ಲ ತೋರ್ಸೋಣ ಅಂತ ಅಂದ್ರೆ. ನೋಡಿಲಿ ಬೇರೆ ಬೇರೆ ಇದೆ. ಸೋರೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಮೆಣಸಿನ್ಕಾಯಿ ಎಲ್ಲ ಎಷ್ಟು ವೆರೈಟಿ ಇದೆ. ಇಲ್ಲ ಸೇಮ್ ಪ್ಲಾಂಟ್ಸ್ ಅನ್ಸುತ್ತೆ ಬಹುಶಃ. ಎಲೆಕೋಸ್, ಅಲ್ಲ ಎಲೆಕೋಸ್. ಎಲೆಕೋಸ ಗಡ್ಡೆಕೋಸ. ಜಕ್ಕಿನಿ, ಸೂರ್ಯಕಾಂತಿ. ವಾ ಏನ್ ಸಖತ್ತಾಗಿದಾವ ನೋಡು ಹೂವು. ಅದು ಟೊಮ್ಯಾಟೊ, ಸ್ಟ್ರಾಬೆರಿ, ಕೋಸ್ಗೆಡ್ಡೆ. ಯಾವ್ದ್ಯಾವ್ದು ಕೋಸು, ಸ್ಟ್ರಾಬೆರಿ ಎಲ್ಲ ಎಲ್ಲಿ ಯಾವ್ದಂತಾನೆ ಗೊತ್ತಾಗಲ್ಲ. ಹೋಗು, ಇದ್ಯಾ ಬಿಟ್ಟಿದ್ಯಾ? ವಾವ್, ಕಿತ್ಕೊಂಡು ಹೋಗ್ಬಿಡನ್ವಾ? ನಂಗೆ ಬೇಕಲ್ಲ, ಡಯಟ್ ಸ್ಟಾರ್ಟ್ ಮಾಡಿದೀನಿ, ಅದಕ್ಕೆ ಬ್ರೋಕೊಲಿ ಬೇಕು. ಲಿಟ್ರಲಿ ಸೌತೆಕಾಯಿ ತರ ಇದೆ. ಅದೇ ಜಕಿನಿ, ಇದು ಫೇಮಸ್ ಈಗ, ತುಂಬಾ ಜಾಸ್ತಿ ಅಂತೆ ರೇಟ್ ಎಲ್ಲ. ಇದು ಬೇಗ ಬೆಳೆಯುತ್ತಂತೆ, ಇದಾಗತ್ತೆ. ದುಂಜ, ಅದ್ರಲ್ಲೇ ತಳಿ. ಇದು ಮೆಟಿಸ್. ಏನ್ ಗ್ಯಾಪ್ ಅಲ್ಲಿ, ಇಷ್ಟು ಗ್ಯಾಪ್ ಅಲ್ಲಿ ಎಷ್ಟು ವೆರೈಟಿ ಇದೆ. ಸೊಲೈಲ್ ಎಲ್ಲ ಸಕ್ಕದಾಗಿದೆ ಅಲ್ಲ. ವಿನ್ಸೆಂಟ್ ಚಾಯ್ಸ್, ಅಲಂಕಾರಿಕ ಅಂತ ಇದು. ಇದೆಲ್ಲ ಎಣ್ಣೆಗೆ ಯೂಸ್ ಮಾಡೋದಲ್ಲ ಅನ್ಸುತ್ತೆ ಬಹುಶಃ. ಇಲ್ಲ ಬಹುಶಃ ಯೂಸ್ ಮಾಡ್ಬೋದು ಅನ್ಸುತ್ತೆ. ಅದ್ ಗಿಡ ಇದ್ ನೋಡಿದ್ರೆ ವಾವ್. ಇದೆಲ್ಲ ಫುಲ್ ವಿದೇಶಿ ತರಕಾರಿಗಳಂತೆ. ಹೊರಗಡೆ ಇದು ಎಲ್ಲಿ ನೋಡಿರ್ತೀರಾ ಹೇಳಿ? ಬರ್ಗರ್ ಅಲ್ಲಿ ತಿಂದ್ರೆ ತಾನೇ ಗೊತ್ತಿರೋದಕ್ಕೆ. ಏನದು? ಹಸಿರು ಲೆಟ್ಯೂಸ್, ಗ್ರೀನ್ ಲೆಟ್ಯೂಸ್. ಇದು ರೆಡ್ ಲೆಟ್ಯೂಸ್. ಇದೆಲ್ಲ ಬರ್ಗರ್ ಅಲ್ಲಿ ನೋಡಿರ್ತೀವ ಅಷ್ಟೇ, ಬೇರೆ ನಾರ್ಮಲ್ ಆಗಿ ಎಲ್ಲಿ ನೋಡ್ತೀಯ. ಅದಕ್ಕೇನು ನೀರ್ ಬೀಳ್ತಾ ಇರೋದು. ರೊಮ್ಯಾನ್, ಇದು ಐಸ್ಬರ್ಗ್. ಕಲರ್ 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 ತರ ಕಾಣಿಸ್ತಿದ್ಯಲ್ಲಮ್ಮ. ರೆಡ್ ಕ್ಯಾಬೇಜು. ಚೆನ್ನಾಗಿದೆ ಅಲ್ವಾ? ಫೋಟೋ ಇದೆ. ಇದೇನಿದು? ಪಾಕ್ ಚಾಯ್. ಹಂಗಂದ್ರೆ ಏನು? ಪಾಕ್ ಚಾಯ್. ಇದು ಸೆಲರಿ. ಇವೆಲ್ಲ ಯೂಸೇ ಮಾಡಲ್ಲ, ನಮ್ಗೆ ಹೆಂಗ್ ಗೊತ್ತಿರುತ್ತೆ? ಪಾಸ್ಲಿ ಲೀಕ್ ಅಂತೆ. ಇದೊಳ್ಳೆ ಈರುಳ್ಳಿ ಸೂಪ್ ತರ ಕಾಣಿಸ್ತಾ ಇದೆ. ಇದು ಕೇಲ್. ಏನ್ ಕೇಲಪ್ಪ ಗೊತ್ತಿಲ್ಲ. ನಾರ್ಮಲ್ ಎಲೆಕೋಸು, ಬ್ರೋಕೊಲಿ ಇದೊಂದು ಗೊತ್ತಿದೆ. ಅದ್ರ ಜೊತೆಗೆ ಚೆಂಡು ಅಂತೂ 100% ಗೊತ್ತಿದೆ. ಬೀನ್ಸು ನಮ್ಮಮ್ಮಂದ್ ಹಾಟ್ ಫೇವ್ರೇಟ್. ಯಾಕಂದ್ರೆ ಮನೇಲಿ ಯಾವಾಗ್ಲೂ ಬೆಳೆದಾನೆ ಇರ್ತಾರೆ. ಬಟ್ ದೇವ್ರಣೆಗೂ ಇಷ್ಟುದ್ದ ಬಳ್ಳಿ ಆಗತ್ತೆ, ಹಿಂಗೆಲ್ಲ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಇವ್ರ ಮಾತ್ರ ತಲೆನೋ ತಲೆ. ಏನ್ ನೀಟಾಗಿ ಬೆಳೆದಿದಾರಮ್ಮ, ಅಲ್ಟಿಮೇಟ್ ಆಗಿ ಬೆಳೆದಿದ್ದಾರೆ. ಏನ್ ಬೀನ್ಸ್ ಇದು? ಬಳ್ಳಿ ಬೀನ್ಸ್ ಫುಲ್ ಅಷ್ಟುನು. ಏನ್ ರೇಟ್ ಇದು? ನಾಳೆ ಸೇಲ್ ಮಾಡ್ತೀರಾ? ಇಲ್ಲೇ ಮಾರ್ತೀರಾ? ವಾ, ಫುಲ್ ಇಷ್ಟ ದಿನ ಖರ್ಚು ಮಾಡಿದ್ದೆಲ್ಲ ಒಂದೇ ದಿನದಲ್ಲಿ ಟವಕ್ ಟವಕ್. ಬರಲ್ಲ ಅಂತ ಹೆಂಗಣ್ಣ? ಇಷ್ಟೆಲ್ಲ ಬೆಳೆದಿದ್ದೀರಾ, ಬರಲ್ವಾ? ಕಲರ್ ಕಲರ್ ಕ್ಯಾಪ್ಸಿಕಮ್ಸ್ ಎಲ್ಲ ಕಂಪ್ಲೀಟ್ ಅದೇ ಅನ್ಸುತ್ತೆ. ಯಾವ್ದ್ರಲ್ಲೂ ಕ್ಯಾಪ್ಸಿಕಮ್ ಇಲ್ಲ. ಇಲ್ಲಿ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ಸ್ ಇದೆ ನೋಡಿ. ಅದಾದ್ಮೇಲೆ ಚೇಂಜ್ ಆಗತ್ತೆ ಅನ್ಸುತ್ತೆ ಕಲರ್. ಹೌದಾ? ಎಲ್ಲ ಫಸ್ಟ್ ಎಲ್ಲ ಗ್ರೀನ್ ಕಲರ್ ಇದ್ದು ಆಮೇಲೆ ಎಲ್ಲ ಕಲರ್ ಚೇಂಜ್ ಆಗತ್ತೆ, ಯಾರ್ಯಾರಿಗೆ ಬೇಕು ನೋಡಿ. ಇದೆಲ್ಲ ಚಿಕ್ಕು ಮರಿ ಸೂರ್ಯಕಾಂತಿ. ಚಿಕ್ಕು ಮರಿ ಮೊಗ್ಗು ಇರ್ಬೇಕಾದ್ರೆ ಏನ್ ಚೆನ್ನಾಗಿದೆ ಅಲ್ವಾ? ಅರಳಕ್ಕೆ ರೆಡಿ ಆಗ್ತಾ ಇರೋದು. ಅಲ್ಲಿ ಆಲ್ರೆಡಿ ಅರಳಿದೆ. ಇಲ್ಲೇ ಇನ್ನು ಅರಳಿದೆಯಲ್ಲ ತುದಿಯಲ್ಲಿ. ವಾ ನೋಡಿ, ಇಲ್ಲ ಸಖತ್ತಾಗಿದೆ ಅಲ್ಲ. ಸೌತೆಕಾಯಿ ಎಲ್ಲ ಬುಡದಲ್ಲಿ ನೆತಾಡ್ತಾ ಇದೆ ನೋಡಿ. ಅಲ್ಲಿ ಫುಲ್ ಎಲ್ಲಾ ಕಡೆ. ಇದ್ರಲ್ಲಿ ನೋಡಮ್ಮ, ಈ ಲೈನ್ ಅಲ್ಲಿ ಫುಲ್ ಸೌತೆಕಾಯಿ. ಆ ಜಕಿನಿ ತರ ಅನ್ಸೋದಿದು ಅಲ್ಲ. ನಾಳೆ ಎಲ್ಲ ಇದನ್ನ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬೆಜಲೆಟ್ ಅಂತೆ ಇದ್ರ ಹೆಸರು. ನಮ್ಮ ಅಪ್ಪನ ಹಣೆಗೂ ಇದನ್ ನೋಡಿ. ಅಲ್ಲಿ ಹೊಸದು ನಾವೀಗ ಬೇರೆ ಬೇರೆ ಯಾವ್ದು ಹೆಸರು ಹೇಳೋದ್ ಬೇಡ. ಡ್ರೋನ್ಗಳನ್ನ
ಅದು ಔಷಧಿ ಸಿಂಪಡಣೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅದು ಇದು ಅಂತೆಲ್ಲ ನೋಡ್ತಿದ್ವಲ್ವಾ ವಿಡಿಯೋಸ್ ಅಲ್ಲಿ. ಇಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ ಕೃಷಿ ಮೇಳದಲ್ಲಿ. ಇದು ಔಷಧಿ ಸಿಂಪಡಣೆ ಮಾಡೋದಕ್ಕೆ ಅಂತ ಹೇಳಿ ತಯಾರು ಮಾಡಿರುವಂತಹ ಒಂದು ಡ್ರೋನ್. ಅದನ್ನ ಹಾರಿಸಿ ಕೂಡ ತೋರಿಸ್ತಾ ಇದ್ದಾರೆ ಎಲ್ರ ಮುಂದೆ. ತೊಗರಿ ಬೇಳೆ ಕೂಡ ಇದೆ, ತೊಗರಿ ಕಾಯಿ ಗಿಡ ದೊಡ್ಡ. ಇಲ್ಲಿ ರಾಗಿ, ಈ ಕಡೆ ಇದು ರೆಕ್ಕೆ ಅವರೆ ಅಂತೆ. ವಾ ಚೆನ್ನಾಗಿದೆ ಮಗ್ನೆ. ಫ್ಲವರ್ ಎಲ್ಲ ಪರ್ಪಲ್ ಕಲರ್ ನೋಡಿಲಿ ಹೆಂಗಿದೆ ಅಂತ. ಇದು ಹೆಂಗೆ ಯೂಸ್ ಮಾಡೋದು? ಓ ಇಲ್ಲೇ ಇದೆಯಲ್ಲ ದೊಡ್ಡದು ರೆಕ್ಕೆ ಅವರೆ ಅಂತ ದೊಡ್ಡದು. ಇದು ಯಾವ ತರ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ನಮ್ಗಂತೂ ತಿಂದಿಲ್ಲ. ದಂಟು ಸೊಪ್ಪು, ದಂಟೆ ಕಾಣಿಸ್ತಾ ಇದೆ ಸೊಪ್ಪಿಗಿಂತ ಜಾಸ್ತಿ, ಅಷ್ಟು ಬೀಜದ ದಂಟು. ರಾಜಗಿರ್ ಫುಲ್ ಅದೇ ಕಲರ್ ಚೇಂಜ್ ಆಗತ್ತೆ ಆ ಕಡೆಗೆ ಹೋದಾದ್ಮೇಲೆ. ಹಾ ನೋಡಿಲ್ಲಿ ಇದೇ ತರದ್ದು ರೆಡ್ ಕಲರ್ ಅಷ್ಟೇ ದಂಟ್ ಸೊಪ್ಪೆ. ಇದು ರೆಗ್ಯುಲರ್ ಆಗಿ ಮನೇಲೆಲ್ಲ ಬೆಳಿತಾರಲ್ಲ ಊರಲ್ಲೆಲ್ಲ. ಹಾ ಅಷ್ಟೇ. ಬೇರೆ ಬೇರೆನಾ? ಅದು ಬಿಳಿ ರಾಗಿ ಅಂತೆ, ಬಿಳಿಗ್ ಬೇರೆ ಇರುತ್ತ ರಾಗಿ. ಯಪ್ಪ ಇದೇನು ಇದು ಸೊಪ್ಪೆ? ಕಿನೋವಾ. ಅವಾಗೆಲ್ಲ ನಮ್ಮನೇಲಿ ಇತ್ತಪ್ಪ ಇದು, ಇವಾಗೆಲ್ಲ ಇಲ್ಲ. ಇವಾಗ ಬೆಳೆಯಲ್ಲ ನಮ್ಮಮ್ಮ, ಯಾಕೋ ಗೊತ್ತಿಲ್ಲ. ಇದು ಯಾವ್ದಿದು ಪರ್ಪಲ್ ಕಲರ್ ಕಪ್ಪು ಚಿಯಾ, ಚಿಯಾ ಸೀಡ್ಸ್. ಓಕೆ ಓಕೆ, ಇದ್ರೊಳಗಡೆ ಇದೆಯಾ ಸೀಡ್ಸ್? ಹಾ ಇದು ತಡ್ನಿನೇ ಚಿಕ್ಕದು. ನಾವು ಒಂದೊಂದ್ಸತಿ ನಮ್ಕಂಡ್ ನಮ್ಗೆ ಮೋಸ ಮಾಡುತ್ತೆ ಅಂತಾರಲ್ಲ, ಹಂಗಾಯ್ತು. ಇದೆಲ್ಲ ನೋಡ್ಬಿಟ್ಟು ನಾನು ನಮ್ ಸೈಡ್ ಅಲ್ಲೆಲ್ಲ ತಡ್ನಿ ಬೆಳಿತಾರ, ತಡ್ನಿ ಅಂದ್ರೆ ಅಲ್ಸಂದೆ ಅದನ್ಕೊಂಡೆ. ಇದ್ ನೋಡಿದ್ರೆ ಅಕ್ಕಿ ಅವರೆ ಅಂತೆ. ಅದ್ ಯಾವ್ಯಾವ ತರ ಅವರೆಕಾಯಿ ಇದೆಯೋ. ಎಸ್ ಫೈನಲಿ ನರ್ಸರಿ ಹತ್ರ ಬಂದಿದೀವಿ. ಬೇರೆ ಬೇರೆ ಗಿಡಗಳು ಎಲ್ಲ ನೋಡಿ, ಯಾವ್ದಾದ್ರು ಗಿಡಗಳು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟ್ರ ಮಟ್ಟಿಗೆ ವೆರೈಟೀಸ್ ಇದೆ. ರಾಂಬೂಟಾನ್, ಇದು ಯಾವ್ದಿದು ಚೆರ್ರಿ, ಚೆರ್ರಿ ಗಿಡ ತಗೊಳ್ಳೋಣ ಮಗ್ನೆ. ಸೀರಿಯಸ್ಲಿ ಏನ್ ಕಾಸ್ಟ್ ಸರ್ ಇದು ಚೆರ್ರಿ? ನಿಮ್ಗೂ ಗೊತ್ತ? ಯಾರು ಇಲ್ಲ ಇಲ್ಲಿ. ಇದು ರೇಟಾ? ಹಾ ಅದು ಆರೆಂಜ್ ಏನಿದು? ಅಲ್ಲ ಆರೆಂಜ್ ಅಲ್ಲ, ಅದು ಕಿತ್ತಳೆ ಅಲ್ಲ. ಆರೆಂಜ್ ಅಂದ್ರೆ ಕಿತ್ತಳೆ. ಚಕೋತ, ಚಕೋತನ ಅದ್ರಲ್ಲೇ ಬೇರೆ ಬೇರೆ ವೆರೈಟಿ ಇರುತ್ತಲ್ಲ, ಅದ್ಯಾವ್ದೋ. ಹಾ ನೋಡಿ ಇಲ್ಲಿ ಫಿಂಗರ್ ಲೆಮನ್ ಅಂತೆ, ನೇರಳೆ ಜಾಮೂನ್, ಯಾವ್ದಿದು ನೇರಳೆ ಹಣ್ಣು, ಅವಕಾಡೋ, ಆಮೇಲೆ ಚಕೋತ, ಅಮಟೆಕಾಯಿ. ಅಮಟೆಕಾಯಿ ಎಲ್ಲ ಇದೆ ಕಡೆ. ಚಿಕ್ಕ ಚಿಕ್ಕ ಆರೆಂಜ್ ಗಿಡಗಳು, ಇದ್ರಲ್ಲೇ ಹೆಳ್ಳಿಕಾಯಿ ಎಲ್ಲ ಇದೆ, ಬೇರೆ ಬೇರೆ ತರ ಗಿಡಗಳೆಲ್ಲ ಇದೆ. 186 ಪ್ರಾಡಕ್ಟ್ಸ್ ಇರೋದು. ಅದು ಎಷ್ಟು ಗೊತ್ತಾ? 1500 ತನಕ ಇದೆ ಒಂದೊಂದ್ ಗಿಡಕ್ ರೇಟು. ಅವು ಇಲ್ಲ 2000 ತನಕನೂ ಇದೆ. ಎಲ್ಲ ಫ್ರೂಟ್ಸ್ ಮೇನ್ ಅಂತ ಯಾವ್ದಾವ್ದು ಗೊತ್ತಾಗ್ತಿಲ್ಲ ನಂಗೆ. ಫಾರಿನ್ ಫ್ರೂಟ್ಸ್ ಎಲ್ಲ ಇದೆ ಇಲ್ಲಿ, ಬೆಳೆಯೋದೆಲ್ಲ ಇದೆ. ಸೀತಾಫಲ, ಆಪಲ್, ಈ ಚಿಕ್ಕ ಚಿಕ್ಕ ಮೂಸಂಬಿ, ಆರೆಂಜು, ಆಮೇಲೆ ಏನಿದು ನೋಡಿಲಿ ಲೆಮನ್, ಸಪೋಟ, ಅಂಜೀರು, ಕೋಕಮ್ಮು. ನೋಡಿ ಇಲ್ಲಿ ಫ್ರೂಟ್ಸ್, ಇದೆಲ್ಲ ವೆರೈಟಿ ಫ್ರೂಟ್ಸ್ ಎಲ್ಲ ಇದೆ ಇಲ್ಲಿ. ಯಾವ ಗಿಡ ಬೇಕು ಅದು ಗಿಡ ತಗೋಬಹುದು. ಇಲ್ಲೂ ಅಷ್ಟೇ ಮನೆಗೆ ತಗೊಂಡೋಗುವಂತಹ ಶೋ ಗಿಡಗಳು, ಆಮೇಲೆ ಫ್ರೂಟ್ಸ್, ತೆಂಗಿನ ಗಿಡ, ಗಂಧದ ಮರ, ಗಂಧದ ಮರ ಎಲ್ಲ ಇಟ್ಕೊಂಡಿದ್ದಾರೆ. ಶ್ರೀಗಂಧ ನೋಡಿ, ಹಣ್ಣು, ದಾಸವಾಳ ಎತ್ಕೊಂಡೋಗಣ. ಇಲ್ಲಿ ಹಣ್ಣು ಬಾಲಿ ಬಾ. ಇಲ್ಲಿ ಸ್ಟಾರ್ ಆಪಲ್ ಏನೋ ಅಂತಾರಲ್ವಾ, ಅದು ಹಣ್ಣಾಗ್ಬಿಟ್ಟಿದ್ರೆ ಹಂಗೆ ಕಿತ್ಕೊ. ನೋಡಿ ಇಲ್ಲಿ ಫ್ಲವರ್ ಪ್ಲಾಂಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ವೆರೈಟಿ ಆಫ್ ಪ್ಲಾಂಟ್ಸ್ ಇದೆ, ಮನೆಗೆ ಬೇಕಾಗಿರೋ ತರದ್ದೆಲ್ಲ. ನಿಮ್ಗಿಲ್ಲಿ 50 ರೂಪೀಸ್ ಇಂದನೂ ಇದೆ ಪ್ಲಾಂಟ್ಸ್ ಎಲ್ಲ. ಹೊರಗಡೆ ಎಲ್ಲ ಜಾಸ್ತಿ ಕೊಟ್ಟು ತಗೊಳ್ಬೇಕಾಗತ್ತೆ. ಬಟ್ ಇಲ್ಲಿಗೆ ಬಂದ್ರೆ ನಿಮ್ಗೆ ಕೆಲವೊಂದು ಕಡಿಮೆಗೆ ಸಿಗತ್ತೆ, ಕೆಲವೊಂದು ಇನ್ನ ಜಾಸ್ತಿ ಇರತ್ತೆ. ನೋಡಿ ತಗೋಬೇಕಷ್ಟೇ. ನಮ್ಮ ಯಜಮಾನ್ರೆ ಹೆಂಗೆ ಇಲ್ಲ ತೆಕ್ಕೊಡಿ ಅಂದ್ರೆ ತೆಕ್ಕೊಡ್ತಾ ಇಲ್ಲ, ಬರೀ ಇಲ್ಲಿ ನಿಂತ್ಕೊಂಡು ನೋಡ್ತಿರೋದು ಎಲ್ಲ. ಇದೆಲ್ಲ ಫ್ರೂಟ್ಸ್ ಬೇರೆ ಬೇರೆ ತರದ್ದು. ಮೆಣಸು, ಸೀಬೆ ಗಿಡ,
ಮಾವಿನ ಗಿಡ, ಹಂಗೆ ತೆಂಗಿನ ಗಿಡ ಎಲ್ಲ ಇದೆ, ವೆರೈಟಿ. ಕೃಷಿ ಮೇಳ, ಜನ ಎಷ್ಟ್ ಜನ ಇದಾರೆ ನೋಡಿ. ಈಗಷ್ಟೇ DCM ಬಂದಿದ್ದಾರೆ. ಅದು ಹೆಂಗ ಮೆಸೇಜ್ ಅವ್ರಿಗೆಲ್ಲರಿಗೂ ತಲುಪುತ್ತೋ ಗೊತ್ತಿಲ್ಲ. ಎಲ್ಲರೂ ಬರ್ತಾರೆ. ಪರ್ಚೇಸಿಂಗ್ ಅಲ್ಲಿ ಕೆಲವರು ಇದ್ದಾರೆ, ಕೆಲವರು ಸುಮ್ನೆ ಬೇರೆ ಬೇರೆ ಶಾಪಿಂಗ್ ಅಲ್ಲಿ ಇದ್ದಾರೆ, ಕೆಲವರು ನೋಡ್ತಾ ಇದ್ದಾರೆ. ಒಟ್ನಲ್ಲಿ ಎಲ್ರು ಎಂಜಾಯ್ ಅಂತೂ ಮಾಡ್ತಾ ಇದ್ದಾರೆ ಕೃಷಿ ಮೇಳಕ್ ಬಂದು, ಇನ್ಕ್ಲೂಡಿಂಗ್ ಅಸ್. ಕೃಷಿ ಮೇಳಕ್ಕೆ ಬಂದಿದ್ದೀವಿ, ಬೇಕಾಗಿರುವಂತಹ ಪ್ಲಾಂಟ್ಸು ಅಥವಾ ಬೇರೆ ಏನೇನೋ ತಗೊಂಡಿದ್ದೀವಿ. ಬಟ್ ಹೊಟ್ಟೆ ಹಸುವಾಗುತ್ತೆ, ಏನು ಮಾಡೋದು ಅನ್ನೋ ಟೆನ್ಷನ್ನು ಇಲ್ಲಿಲ್ಲ. ಯಾಕಂತ ಹೇಳಿದ್ರೆ ವೆಜ್ಜು ನಾನ್ ವೆಜ್ಜು ಎಲ್ಲ ರೀತಿ ವೆರೈಟಿ ಆಫ್ ಫುಡ್ಡು ಕೂಡ ಸಿಗುತ್ತೆ. ಆರಾಮಾಗಿ ಬಂದು ಏನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟನೂ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೋದು. ನೋಡಿ, ಇಲ್ಲಿ ಕೃಷಿಗೆ ಬೇಕಾಗಿರುವಂತಹ ಎಲ್ಲಾ ರೀತಿ ಸಾಧನಗಳನ್ನ ಕೂಡ ಇಲ್ಲಿಟ್ಟಿದ್ದಾರೆ ಕೃಷಿ ಮೇಳದಲ್ಲಿ. ಕೃಷಿ ಮಾಡೋದಕ್ಕೆ ಬೇಕಾಗಿರುವಂತಹ ಬೀಜದಿಂದ ಹಿಡಿದು ಆ ಬೆಳೆ ಬಂದಾದ್ಮೇಲೆ ಅದಕ್ಕೆ ಯಾವ ರೀತಿ ಪೋಷಣೆ ಕೊಡಬೇಕು, ಈಗ ಒಂದು ಔಷಧಿ ಸಿಂಪಡಣೆಗಾಗಿರ್ಬಹುದು ಅಥವಾ ಟ್ರಾಕ್ಟರ್ ಗಳನ್ನ ಯೂಸ್ ಮಾಡಿ ಹೊಲ ಉಳೋದು ಅದು ಇದು ಏನೋ ಮಾಡ್ತಾರೆ, ಆ ತರದಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗತ್ತೆ ನಿಮ್ಗೆ. ಸೊ ಮಿಸ್ ಮಾಡ್ಕೊಳ್ಳೋದಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಇನ್ನ ಎಷ್ಟು ದಿನ ಇದೆ ಅಮ್ಮ? ಭಾನುವಾರದವರೆಗೂ 4 days ಇರೋದು ಟೋಟಲ್ ಆಗಿ ಕೃಷಿ ಮೇಳಕ್ಕೆ. ಅಂದ್ರೆ GKVKಗೆ ಬಂದು ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ತಗೋಬಹುದು. ಸುಮ್ನೆ ಮನೆಗೆ ಏನಾದ್ರು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ತಗೊಳೋದಕ್ಕೆ ಸಾಕಷ್ಟು ಆಪ್ಷನ್ಸ್ ಇದೆ. ಪ್ಲಾಂಟ್ಸ್ ಆಗಿರಬಹುದು, ಆ ತರದ್ ಏನಾದ್ರು ಮನೆ ಸುತ್ತಮುತ್ತ ನೀವೇ ಬೆಳ್ಕೊಳ್ತೀರಿ ಅಂತ ಹೇಳಿದ್ರೆ ಫ್ರೂಟ್ಸ್ ಇಂದ ಹಿಡಿದು ಫ್ಲವರ್ಸ್ ಇಂದ ಹಿಡಿದು ಎಲ್ಲಾ ರೀತಿಯ ಪ್ಲಾಂಟ್ಸ್ ಗಳು ಕೂಡ ಸಿಗತ್ತೆ. ಮನೆಗೆ ಬೇಕಾಗಿರುವಂತಹ ಯಾವುದೇ ರೀತಿಯ ಐಟಮ್ಸ್ ಕೂಡ ಸಿಗತ್ತೆ. ಜೊತೆಗೆ ಈ ರೀತಿ ಕೃಷಿಗೆ ಬೇಕಾಗಿರುವಂತಹ ಸಾಧನಗಳು ಎಲ್ಲವೂ ಕೂಡ ಸಿಗತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಕೃಷಿ ಮೇಳ ಇರತ್ತೆ. ಕೃಷಿಗೆ ಬೇಕಾಗಿರುವಂತಹ ಒಂದಷ್ಟು ಐಟಮ್ಸ್ ಆಗಿರಬಹುದು, ಅಥವಾ ನೀವು ಮನೆಯಲ್ಲಿ ಸಣ್ಣದಾಗಿ ಏನೋ ಒಂದು ಗಾರ್ಡನ್ ಮಾಡ್ಕೊಳ್ತಾ ಇದ್ದೀರಾ, ಕೈತೋಟ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಗಿಡಗಳು ಎಲ್ಲವೂ ಸಿಗತ್ತೆ. ಅಕ್ವೇರಿಯಂ ಇಟ್ಕೊಂಡಿದ್ರೆ ಫಿಶ್ ಗಳು ಸಿಗತ್ತೆ. ನೀವು ಕೋಳಿ ಸಾಕ್ಬೇಕು ಅಂತ ಹೇಳಿದ್ರೆ ಕೋಳಿ ಯಾವ ರೀತಿ ಸಾಕ್ಬೇಕು ಅನ್ನೋದನ್ನ ಟ್ರೈನಿಂಗ್ ಕೂಡ ಕೊಡ್ತಾರೆ. ಫಿಶ್ ಸಾಕ್ಬೇಕು ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಅಷ್ಟು ಮೆಟೀರಿಯಲ್ಸ್ ನ ಇವರೇ ಸಪ್ಲೈ ಮಾಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೃಷಿ ಮೇಳಕ್ಕೆ ಮಿಸ್ ಮಾಡದೆ ಬಂದ್ ಹೋಗ್ಬೇಕು. ಯಾವ ಟೈಮ್ ಅಲ್ಲಾದ್ರೂ ಬಂದು ಹೋಗ್ಬೋದು. ನಿಮ್ಗೆ ಅನುಕೂಲ ಆಗುವಂತಹ ಟೈಮ್ ಅಲ್ಲಿ ಬಂದು ನಿಮ್ಗೆ ಏನ್ ಬೇಕು ಅದನ್ನ ತಿಳ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂತವರಿಗೆ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.